ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶೇಂಗಾ ಪುಡಿ ಚಟ್ನಿ ಮಾಡಲಿಕ್ಕೆ ಏನೇನು ಬೇಕು ಅಂತಂದರೆ, ನಾನಿಲ್ಲಿ 2 ಬೌಲಷ್ಟು ಶೇಂಗಾಗಳನ್ನ ತೊಗೊಂಡೀನಿ. ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದೆರಡು ಎಸಳು ಕರಿಬೇವು, ಒಂದೆರಡು ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡಿದ್ದು, ಸ್ವಲ್ಪ ಖಾರ. ಶೇಂಗಾ ಚಟ್ನಿ ಮಾಡಲಿಕ್ಕೆ ಮೊದಲಿಗೆ ಶೇಂಗಾಗಳನ್ನ ಹುರ್ಕೋಬೇಕು. ಶೇಂಗಾಗಳನ್ನ ಗರಿಯಾಗಿ ಹುರ್ಕೋಬೇಕು. ಯಾವುದೇ ಕಾರಣಕ್ಕೂ ಶೇಂಗಾಗಳು ಹೋಗ್ಲಾರ್ದಂಗೆ ಶೇಂಗಾಗಳನ್ನ ಹುರ್ಕೋಬೇಕು. ಶೇಂಗಾ ಬೀಜಗಳನ್ನ ಸರಿಯಾಗಿ ಹುರ್ಕೊಲಿಲ್ಲ ಅಂತಂದ್ರೆ ಶೇಂಗಾ ಚಟ್ನಿ ಪುಡಿ ಸರಿಯಾಗಿ ಬರೋದಿಲ್ಲ. ನಾವು ಹೆಂಗೆ ಗರಿಯಾಗಿ ಇದನ್ನು ಹುರ್ಕೋತೀವಿ ಆ ರೀತಿಯಾಗಿ ನಮ್ಮದು ಶೇಂಗಾ ಚಟ್ನಿ ಪುಡಿ ನೀಟಾಗಿ ಬರ್ತೈತಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಶೇಂಗಾ ಚಟ್ನಿ ಅಷ್ಟೇ ಅಲ್ಲ, ಅಗಸೆ ಚಟ್ನಿ, ಪುಟಾಣಿ ಚಟ್ನಿ, ಈ ಚಟ್ನಿ ಪುಡಿಗಳ ಸಾಕಷ್ಟು ರೆಸಿಪಿಗಳು ಸಿಗ್ತಾವೆ. ಶೇಂಗಾಗಳನ್ನ ಹೆಂಗೆ ಹುರ್ಕೋಬೇಕಂತಂದ್ರೆ, ಶೇಂಗಾಗಳ ಮೇಲೆ ಕಪ್ಪು ಚುಕ್ಕಿಗಳು ಬರಬೇಕು. ಆ ರೀತಿಯಾಗಿ ನೀಟಾಗಿ ಎಲ್ಲ ಕಡೆನೂ ಕಡ್ಡಾಡಿಸ್ಕೊತನ ಹುರ್ಕೋಬೇಕು. ಶೇಂಗಾಗಳೆಲ್ಲ ಕಪ್ಪು ಚುಕ್ಕಿ ಬರುವವರೆಗೂ ನಾನು ಶೇಂಗಾಗಳನ್ನ ಹುರ್ಕೊಂಡೀನಿ. ಸ್ವಲ್ಪ ಇದನ್ನು ಆರ್ಲಿಕ್ಕೆ ಬಿಟ್ಟಿನಿ, ತಣ್ಣಗಾಗಬೇಕು. ತಣ್ಣಗಾಗುವವರೆಗೂ ಮಿಕ್ಸರ್ಗೆ ಹಾಕೋಂಗಿಲ್ಲ. ಆಮೇಲೆ ನಾವು ಬಿಸಿ ಇದ್ದಾಗ ಮಿಕ್ಸರ್ಗೆ ಹಾಕಿದ್ರೆ ಶೇಂಗಾ ಚಟ್ನಿ ಪುಡಿ ಕರೆಕ್ಟಾಗಿ ಬರೋದಿಲ್ಲ. ಶೇಂಗಾಗಳೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೋಬೇಕು. ತಣ್ಣಗಾದ್ಮೇಲೆ ಯಾಕೆ ಹಾಕ್ಕೋಬೇಕು ಅಂತಂದ್ರೆ, ಶೇಂಗಾ ಚಟ್ನಿ ಉದುರಾಗಿ ಬರೋದಿಲ್ಲ. ಇಲ್ಲ ಅಂತಂದ್ರೆ ಮಿಜ್ಜಿ ಆದಂಗೆ ಆಗಿಬಿಡ್ತೈತಿ. ಹೀಗಾಗಿ ಸ್ವಲ್ಪ ಹೊತ್ತು ಶೇಂಗಾಗಳೆಲ್ಲ ಕೂಲ್ ಆದಮೇಲೆ ನಾನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸರ್ ಜಾರಿಗೆ ಶೇಂಗಾಗಳೆಲ್ಲ ಹಾಕ್ಕೊಂಡ್ಮೇಲೆ 1-2 ಚಮಚೆ ಖಾರ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಬೆಳ್ಳುಳ್ಳಿ, ಖಾರ ಎಲ್ಲವನ್ನು ಹಾಕ್ಕೊಂಡು ಮಿಕ್ಸರ್ನ ಆಫ್ ಮಾಡಿ ಆನ್ ಮಾಡಿ ಗ್ರೈಂಡ್ ಮಾಡಬೇಕಾಗತ್ತಿ. ಒಂದೇ ಸಲ ಗ್ರೈಂಡ್ ಮಾಡ್ಕೊಂಡ್ರೆ ಕೆಳಗಿನ ಭಾಗ ಅಷ್ಟೇ ಸಣ್ಣ ಆಗಿರ್ತೈತಿ, ಮೇಲಿನ ಭಾಗ ಹರಳ ಹಂಗೆ ಇರ್ತೈತಿ. ಸೊ ಹೀಗಾಗಿ ನೋಡಿಕೊಂಡು ನೀವು ಗ್ರೈಂಡ್ ಮಾಡ್ಕೋಬೇಕಾಕೈತಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ ಒಳಗನ ಶೇಂಗಾ ಚಟ್ನಿನ ಹಾಕಿ ಸ್ವಲ್ಪ ಹೊತ್ತು ಆರ್ಲಿಕ್ಕೆ ಬಿಡಬೇಕು. ನೋಡ್ಬೋದು ನೀವು ನಮ್ಮ ಶೇಂಗಾ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಕಲರ್ನು ಹಂಗೆ ಬಂದೈತಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗೈತಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.